ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಸನ್ಗೂಡ. ನಾಳೆ ನಮ್ಮನೆ ಗ್ರೂಪ್ ಪ್ರವೇಶ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡೇ ಇಲ್ಲ ಇಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ನಮ್ಮನೆ ಬಾಕ್ಲಿಟ್ಟಿದ್ದು ಏಪ್ರಿಲ್ 27, ನಮ್ಮದು ಏಪ್ರಿಲ್ 24 ಗ್ರೂಪ್ ಪ್ರವೇಶ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಫೈನಲಿ ನಮ್ಮ ಕನಸಿನ ಮನೆ ನಾಳೆ ಒಂದು ಹೆಸರಿಟ್ಟು ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ. ಇವತ್ತು ನಾನು ನಮ್ಮ ಗ್ರೂಪ್ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿದೆ ಅಂತ ನನಗೆ ತೋರಿಸ್ತೀನಿ. ಎಲ್ಲರ ಲೈಫಲ್ಲೂ ಒಂದು ಆಸೆ ಇರುತ್ತೆ, ಮನೆ ಕಟ್ಟಬೇಕು ಅನ್ನೋದು. ಅದೇ ಥರ ನಾವು ಕನಸು ಕಾಣೋಕ್ಕೂ ಮುಂಚೆನೇ ದೇವರು ನಮಗೆ ನಮ್ಮದು ಅಂತ ಒಂದು ಮನೆ ಕೊಟ್ಬಿಟ್ಟ. ಐ ಆಮ್ ಸೋ ಬ್ಲೆಸ್ಡ್. ಸ್ಟಿಲ್ ಇನ್ನೂ ಏನೇನೋ ಸ್ಟೆಪ್ಸ್ ಎಲ್ಲ ಹಂಗಂಗೆ ಇದೆ. ನನ್ನ ತಂಗಿ ಬಂದೇ ಇರಲಿಲ್ಲ, ಸೊ ಒಂದು ರೌಂಡ್ ಮನೆ ನೋಡ್ತಾವಳೆ. ಲೇಕು ಹೆಂಗೆ ಬಂದಿದೆ ಮನೆ? ಮುಖ ತೋರಿಸಿ, ಚೆನ್ನಾಗಿದೆಯಾ? ನಾವು ಮನೇಲೆಲ್ಲ ವೈಟ್ ಪೇಂಟ್ ಮಾಡಿಸೋದ್ರಿಂದ ನೋಡಿ ಆಲ್ರೆಡಿ ಮಾರ್ಕ್ ಬೀಳ್ತಾ ಇದೆ. ಇನ್ನೊಂದು ರೌಂಡ್ ಪೇಂಟ್ ಟಚಪ್ ಮಾಡಿಸ್ಬೇಕು. ನನ್ನ ಮಗಳು ಫುಲ್ ಕ್ಲೀನಿಂಗಲ್ಲಿ ಬ್ಯುಸಿ ಆಗೋನೆ. ಲಕ್ಕಿ, ಹೆಂಗೆ ಬಂದಿದೆ ಮನೆ? ಚೆನ್ನಾಗಿದೆಯಾ? ಯಾವ ರೂಮ್ ಇಷ್ಟ ಆಯಿತು? ಯಾವುದು ನಿಮ್ಮ ರೂಮು? ಲಕ್ಕಿ ಕಮ್ ಶೋ ಯುವರ್ ರೂಮ್. ಹಾಂ, ಇದು ಒಂದು ಮಾಸ್ಟರ್ ಬೆಡ್ರೂಮ್. ನಾನು ಈಗಲೇ ಎಲ್ಲ ತೋರಿಸ್ತಿದ್ದೀನಿ. ಇದು ಕಿಡ್ಸ್ ಬೆಡ್ರೂಮ್. ಕಂಪ್ಲೀಟ್ ಮಾಡಿದ್ರಲ್ಲ, ಏನು ಅನಿಸ್ತಿದೆ? ಇಷ್ಟು ದೊಡ್ಡ ಮನೆ ಕಟ್ಟಕ್ಕೆ ಮೈನ್ ಕಾರಣ ತಾರಾ ಮತ್ತು ಸಂಧ್ಯಾ. ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಮತ್ತು ನಿಮ್ಮ ಒಂದು ಗೈಡೆನ್ಸ್ ಇಂದ ಇಷ್ಟು ದೊಡ್ಡ ಮನೆ ಆಗಿದೆ. ಥ್ಯಾಂಕ್ ಯು. ಮನೆಗಿಂತ ಸೊಸೈಟಿ ಮನೆ ದೊಡ್ಡದಾಗಿ ಬೆಳಗ್ಗೆ ಏನಿಟ್ಟಿದ್ದೀರಾ ಮನೆಗೆ ಹೆಸರು? ಆಕ್ಚುಲಿ ಕಾಲ್ಗುಣ ಅಂತ ಹೇಳೋಣ ಅನ್ಕೊಂಡೆ, ಬಟ್ ನಮ್ಮ ತಾತನ ಹೆಸರು ಹೋಗ್ಬಾರ್ದು ಅಂತ ಹೊಸಮನೆ ಇಟ್ಟಿದ್ರು. ಹಾಂ, ಅದೇನಂದರೆ ನಮ್ಮ ಮನೆ ಹೆಸರು ಹೊಸಮನೆ. ಯಾಕಂದರೆ ನಮ್ಮದು ಇವ್ರ ವಂಶದ ಹೆಸರು ಅದು. ಸಾರಿ, ಈಗ ನಮ್ಮ ವಂಶ ಕೂಡ. ಅಪ್ಪಾಜಿ, ಮನೆ ಚೆನ್ನಾಗಿ ಬಂದಿದೆಯಾ? ಇದು ಪೇರೆಂಟ್ಸ್ ರೂಮ್. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ಮಾಡಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ. ಹೆಂಗಿದೆ ಮನೆ? ಇವರಿಬ್ರು ನೋಡಿ ಎಲ್ಲ ಫಂಕ್ಷನ್ಗೂ ಬ್ಯಾಚುಲರ್ಸ್ ಆಗಿ ಬರ್ತಾರೆ. ನೆಕ್ಸ್ಟ್ ಇವ್ರದೇ ಮದುವೆ ಬ್ಲಾಗ್. ಗಣಪತಿ ಅಲ್ಲೇ ಇತ್ತಲ್ಲ. ಆಲ್ರೆಡಿ ನಾನು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಒಟ್ಟು ಶೆಕೆ ಆಮೇಲೆ ಹೆಂಗಿದೆ ಅಣ್ಣ ಮನೆ? ಪ್ಲಾನ್. ಯಾರಿದು ಪಾಪ? ವಿಡಿಯೋ ಮಾಡೋಕ್ಕೆ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನು ಫುಲ್ ಅರಿಬರಿ ನಮ್ಮನೆ ಫಂಕ್ಷನ್ಸಲ್ಲಿ ಆಬ್ವಿಯಸ್ಲಿ ನಾವು ವ್ಲಾಗ್ ಮಾಡೋಕ್ಕಾಗಲ್ಲ. ಸ್ಮೈಲ್ ಮಾಡ್ರಿ ಬಾವಾ. ನಮ್ಮ ಬಾವಂಗೆ ಒಂಚೂರು ಫೋಕಸ್ ಕೊಡ್ರಿ. ಸಂಧ್ಯಾಕ್ಕನ ಪಕ್ಕ ಕಾಣ್ತಾ ಇಲ್ಲ.
ಬಾವ ಅಕ್ಕ ಬಾವ ಸ್ಪೆಕ್ಸ್ ತೆಗಿಯಲ್ವಾ ಕಾಣಲ್ವಾ ಸಂಧ್ಯಕ್ಕ ನಾನು ಬಿಸಿ ಫೋಟೋ ಹಾಕ್ತಾ ಇದ್ದೇನೆ. ಓಕೆನಾ ಶೆಕೆ ಹಾಕೊಳ್ಳಮ್ಮ ಪ್ಲೀಸ್ ನಡೀರಮ್ಮ ಆ ವಿಡಿಯೋ ಮಾಡ್ಕೊಂಡು ಐ ಅದ್ರ ಮಾಮೂಲು ನೋಡಿ ಸ್ಮೈಲ್ ಮಾಡೋಣ ಕಣ್ಣಿಂಗ್ ಮಾಡ್ಸಲ್ಲ ಸ್ಮೈಲ್. ಫ್ರೈಡೇ ನಮ್ಮನೆ ಗ್ರೂಪ್ ಪ್ರವೇಶ ಇದ್ದಿದ್ದು, ಬಟ್ ನಮಗೆ ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಸಿಕ್ಕಿರಲಿಲ್ಲ. ಸೊ ಥರ್ಸ್ಡೇ ನೈಟ್ವರೆಗೂ ಕ್ಲೀನಿಂಗ್ ಇದ್ದೇ ಇತ್ತು. ಸೊ ಕ್ಲೀನ್ ಮಾಡಿ ಬೇಗ ರೆಡಿಯಾಗಿ ಒಂದಷ್ಟು ಚಿಕ್ಕ ಪುಟ್ಟ ಈವೆಂಟ್ಸ್ ಇತ್ತು, ಎಲ್ಲನೂ ಮುಗಿಸ್ಕೊಂಡು ಇವತ್ತು ನಾವು ಹೋಮ ಏನು ಮಾಡಿಸಿಲ್ಲ. ನಮ್ಮ ಗ್ರೂಪ್ ಪ್ರವೇಶದಲ್ಲಿ ಒಂದು ಚಿಕ್ಕದಾಗಿ ಪೂಜೆ ಮಾಡಿದರು. ಆ ಪೂಜೆನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಗ್ರೂಪ್ ಪ್ರವೇಶಕ್ಕೆ ನಾವೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಇದು ಗ್ರೂಪ್ ಪ್ರವೇಶದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ಜಸ್ಟ್ ಚಿಕ್ಕ ಪೂಜೆ, ಒಂದು ಚಿಕ್ಕ ಪುಟ್ಟ ಈವೆಂಟ್ಸ್, ಕ್ಲೀನಿಂಗ್ ಇದೆ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮನೆ ಗ್ರೂಪ್ ಪ್ರವೇಶ ಹೆಂಗಾಯಿತು, ಮಾರ್ನಿಂಗ್ ನಾವೆಲ್ಲ ಹೆಂಗೆ ರೆಡಿಯಾಗಿದ್ವಿ, ಏನೇನು ಪೂಜೆ ಮಾಡಿದ್ವಿ ಎಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಹೋಮ್ ಸೀರೀಸ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ, ಲೈಕ್ ನಮ್ಮನೆ ಪೇಂಟ್, ನಮ್ಮನೆ ಟೈಲ್ಸ್ ಮಾಡಿದ್ನಲ್ಲ ಅದೇ ಥರ. ಬಟ್ ಆಗಲೇ ಇಲ್ಲ, ಯಾಕಂದರೆ ನಮಗೆ ಗ್ರೂಪ್ ಪ್ರವೇಶ ತುಂಬ ಹತ್ರ ಬಂದುಬಿಡ್ತು. ಸೊ ಪ್ರಿಪ್ರೇಷನ್ಸೇ ಆಗೋಯ್ತು, ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ನಾನು ಹೋಮ್ ಟೂರ್ ವ್ಲಾಗ್ ಮಾಡ್ತೀನಿ. ಒಂದು ಚಿಕ್ಕದಾಗಿ ಗಣೇಶ ಪೂಜೆ ಇಟ್ಕೊಂಡಿದ್ವಿ, ಅಂದರೆ ವಾಸ್ತು ಪೂಜೆ ಮಾಡಿದ್ರು. ಮನೆಗೆ ಏನೇ ವಾಸ್ತು ದೋಷ ಇದ್ದರೂ ಅದು ನಿವಾರಣೆ ಆಗಲಿ ಅಂತ ನೈಟ್ ಒಂದು ಚಿಕ್ಕದಾಗಿ ಪೂಜೆ ಮಾಡಿಸಿದ್ವಿ. ಮಾರ್ನಿಂಗೇ ಎಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ ನೈಟ್ ಪೂಜೆ ಮುಗಿಸಿ ನಾವು ಇವತ್ತಿನ ದಿನನ ಎಂಡ್ ಮಾಡಿದ್ವಿ. ಓಕೆ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮನೆ ಹೋಮ್ ಟೂರ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. Thanks for watching. Thanks for subscribe. Bye bye.